So, hi, hello everyone. Welcome to Competitive Guy YouTube channel. ಸೊ ಅಡಿಬೆ ಜಾಮ್ ಕರ್ನಾಟಕ ಇಂಟರ್ವ್ಯೂ ನಾನು ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿತ್ತು 25th ಆ್ಯಂಡ್ ನಾನು ಥಿಂಕ್ 8:30 ರಿಪೋರ್ಟಿಂಗ್ ಟೈಮ್ ಇತ್ತು. ಸೊ ನಾನು ಎಕ್ಸಾಕ್ಟ್ಲಿ 8:31ಗೆ ಹೋಗಿದ್ದೆ. ಸೊ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಹೋಗ್ಬಿಟ್ಟಿದ್ರು ಆಗಲೇ. ಥಿಂಕ್ ಹಾರ್ಡ್ಲಿ ಅರೌಂಡ್ 6 to 7 ಸ್ಟೂಡೆಂಟ್ಸ್ ನನ್ನ ಬ್ಯಾಕ್ ಹ್ಯಾಂಡಲ್ಲಿ ನಿಂತಿದ್ರು ಲೈನ್ಗೆ. ಸೊ ನಾನು ಆಗಲೇ ಅಂದ್ಕೊಂಡಿದ್ದೆ ಥಿಂಕ್ ಮೈ ಇಂಟರ್ವ್ಯೂ ವಿಲ್ ಬಿ ಲೇಟ್, ಸಾಯಂಕಾಲ ಆಗುತ್ತೆ ಅಂತಂದೇಳಿ. ಬಟ್ ಆ್ಯಕ್ಚುಲಿ ಆ ಥರ ಆಗಲಿಲ್ಲ ನನಗೆ. ಒಂದು ಭಾಳ ಹೆಲ್ಪ್ ಆಯಿತು. ಥಿಂಕ್ ಕೆಳಗಡೆ ಸಿಗ್ನೇಚರ್ ಮಾಡಬೇಕಿತ್ತು, ಸಿಗ್ನೇಚರ್ ಮಾಡಿದೆ. ನಂದು ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ವು, ಎಲ್ಲ ಫಿಲ್ ಆಗಿದ್ವು. ಸೊ ಒಂದು ಚೆಕ್ ಲಿಸ್ಟ್ ಕೊಟ್ಟರು ಅವರು, ಹೋಗಿ ಫಿಲ್ ಮಾಡಿದೆ. ಥಿಂಕ್ ನನಗೇನು ಫಸ್ಟಿಗೆ ನನ್ನ ಮೇಲೆ ಹೋದಾಗ ಥಿಂಕ್ ಒಂದು ಗ್ರೂಪ್ ಡಿಸ್ಕಷನ್ ರೂಮ್ ಇತ್ತು, ಅದರೊಳಗಡೆ ನಮ್ಮನ್ನು ಕೂರಿಸಿದ್ರು. ಬಟ್ ಅಲ್ಲಿ ಓನ್ಲಿ 10 ಮೆಂಬರ್ಸ್ ಕುಂತಿದ್ವಿ ನಾವು. ಐ ಡೋಂಟ್ ನೋ ಇಷ್ಟೇ ಜನ ಬಂದಿದ್ದಾರಾ ಅಂತಂದೇಳಿ. ಬಟ್ ಒಳಗಡೆ ಇನ್ನೊಂದು ರೂಮ್ ಇತ್ತು, ಅಲ್ಲಿ 50 ಮೆಂಬರ್ಸ್ ಆಲ್ರೆಡಿ ಕುಂತಿದ್ದಾರೆ. ನನಗೆ ಗೊತ್ತೇ ಇಲ್ಲ ಅದು. ಸೊ ಏನಾಯಿತು, ಥಿಂಕ್ ಚೆಕ್ ಲಿಸ್ಟ್ ಫಿಲ್ ಮಾಡಿದೆ. ನಾನು ಫಿಲ್ ಮಾಡಿದ್ಮೇಲೆ ನಿಮ್ಮದೆಲ್ಲ ಆಯಿತಾ ಅಂತ ಕರೆದ್ರು. ಬನ್ನಿ ಅಂದರು. ಅಲ್ಲಿ ಹೊರಗಡೆ ಒಂದು ಸೋಫಾ ಇತ್ತು, ಅಲ್ಲಿ ಕೂರ್ರಿ ನೀವು ಕರಿತೀವಿ ಅಂದರು. ನಾನು ಮೋಸ್ಟ್ಲಿ ಒಳಗಡೆನೇ ಪ್ಯಾನಲ್ ಇರ್ಬೋದು, ಸೆಕೆಂಡ್ ಫ್ಲೋರಲ್ಲೇ ಅಂದ್ಕೊಂಡಿದ್ದೆ. ಬಟ್ ಪ್ಯಾನಲಲ್ಲಿಲ್ಲ. ಅವ್ರು ಏನು ಮಾಡಿದ್ರು, ಆಮೇಲೆ ಬನ್ನಿ ಅಂತ ಕರೆದ್ರು. ಅಲ್ಲಿ ಒಳಗಡೆ ಹೋಗಿ ನೋಡ್ತೀನಿ 50 ಮೆಂಬರ್ಸಲ್ಲಿ ಆಗಲೇ ಕೂತಿದ್ದಾರೆ. ಬ್ರೋ ನಾನು ಲೇಟ್ ಆಗುತ್ತೆ ಅಂದ್ಕೊಂಡೆ. ಗಾಡ್ಸ್ ಗ್ರೇಸ್ ಆರ್ ಡೋಂಟ್ ನೋ, ಅವ್ರು ಏನು ಮಾಡಿದ್ರು ಅಂದರೆ ನನ್ನ ಫಸ್ಟು ಸೀಟ್ಗೆ ಕೂರಿಸ್ಬಿಟ್ರು. ಸೊ ಫಸ್ಟ್ ಸೀಟ್ಗೆ ಕೂರಿಸಿದ್ರಲ್ಲ, ನಾನು ಆವಾಗೇ ಅಂದರೆ ಇದು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಹೋಗ್ಬಿಟ್ಟೆ. ನಾನು ಫಸ್ಟಿಗೆ ಹೋಗ್ಬಿಟ್ಟೆ. ಸೊ ಜಲ್ದಿ ಆಗುತ್ತೆ ಅಂತ ರಿಜಿಸ್ಟ್ರೇಷನ್ ಬೇಗ ಆಯಿತು. ದೆನ್ ಡಾಕ್ಯುಮೆಂಟ್ ಡಿ ವಿ ವೆರಿಫೈ ಆಯಿತು. ಸೊ ನನ್ನ ಕರೆದ್ಬಿಟ್ರು, ಬನ್ನಿ ನೀವು 3rd ಫ್ಲೋರಿಗೆ, ಯಾರ್ಯಾರೆಲ್ಲ ಡಿ ವಿ ಆಗಿದೆ ಮೇಲೆ ಅಂತಂದೇಳಿ. ಸೊ ನನಗಿಂತ ಮುಂಚೆ ಥಿಂಕ್ 10 ಮೆಂಬರ್ಸ್ದೆಲ್ಲ ಇಂಟರ್ವ್ಯೂ ಆಗಿತ್ತು ಅಂದ್ಕೊತೀನಿ. ಅಲ್ಲಿ ಮೇಲೆ ಕೂತಿದ್ರಲ್ಲ ಕೆಲವೊಬ್ಬರು, ಅಂದರೆ ಅದ್ರ ಮೇಲೆ 3rd ಫ್ಲೋರಲ್ಲಿ ಒಂದು ಗ್ರೂಪ್ ಡಿಸ್ಕಷನ್ ರೂಮ್ ಇತ್ತು. ಅದರೊಳಗಡೆ ಫಸ್ಟ್ ಕೂರಿಸಿದ್ರು ನಮ್ಮನ್ನು. ನನಗಿಂತ ಮುಂಚೆ ಥಿಂಕ್ 6 to 7 ಮೆಂಬರ್ಸ್ ಏನಂದರೆ ಅಲ್ಲಿ ಲೈನಲ್ಲಿ ಆಗಲಿ ಕೂತಿದ್ರು ಇಂಟರ್ವ್ಯೂಗೆ ಹೋಗೋಕೆ. ಥಿಂಕ್ ಅರೌಂಡ್ 11 ದೇ ಸ್ಟಾರ್ಟೆಡ್ ಇಂಟರ್ವ್ಯೂ. ಅದಾದಮೇಲೆ ಅಲ್ಲಿ ಒಬ್ಬರು ಬಂದು, ಆ್ಯಕ್ಚುಲಿ ಏನಂದರೆ ಸ್ಟಾಫು, ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸಿಂಪಲ್ ಆಗಿರುತ್ತೆ, ಜಾಸ್ತಿ ಕ್ವಶನ್ಸು ಕೇಳಲ್ಲ. ಥಿಂಕ್ ಹಾರ್ಡ್ಲಿ 5 ಮಿನಿಟ್ಸ್ ಇರುತ್ತೆ. ಜಸ್ಟ್ ಸ್ಟ್ರೈಟ್ ಅವೇ ಆನ್ಸರ್ಸ್ ಮಾಡಿ, ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳಿ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳಿ, ದಟ್ಸ್ ಇಟ್. ನೋ ಮೋರ್ ಏನು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದರು. ಸೊ ನಮಗೂ ಗೊತ್ತಿತ್ತು. ಥಿಂಕ್ ಕೆಲವೊಬ್ಬರು ಫಿನಿಷ್ ಮಾಡಿ ಬಂದಿದ್ರಲ್ಲ ಇಂಟರ್ವ್ಯೂ, ಅವ್ರು ಹೇಳ್ತಿದ್ರು ಕ್ವಶನ್ಸ್ ಆ ರೀತಿ ಕೇಳಿದ್ರು, ಈ ರೀತಿ ಕೇಳಿದ್ರು, ಒಬ್ಬೊಬ್ಬರಿಗೆ ಏನೇನೋ ಕೇಳಿದ್ರು ಅಂತ ಹೇಳ್ತಿದ್ರು. SIP ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕೆಲವೊಬ್ಬರು ಹೇಳ್ತಿದ್ರು, ಕೆಲವೊಬ್ಬರು ಬೇಸಿಕ್ ಆಗಿ ಇರೋ ಟರ್ಮ್ಸ್ ಕೇಳಿದ್ದಾರೆ, ಕೆಲವೊಬ್ಬರು ಮೋಡ್ ಆಫ್ ಪೇಮೆಂಟ್ಸ್ ಕೇಳಿದ್ದಾರೆ. ಓಕೆ ಅಂದ್ಕೊಂಡಿದ್ದೀನಿ ನಾನು, ನಾರ್ಮಲ್ ಕ್ವಶನ್ಸ್ ಅಂತ. ಬಟ್ ಏನಾಯಿತು ಅಂದರೆ ಅದೆಲ್ಲ ಹೋಯ್ತಾ. ನೆಕ್ಸ್ಟ್ ನಮ್ಮದು ಇಂಟರ್ವ್ಯೂ ಬಂತು. ಥಿಂಕ್ ನಾನು ಹೇಳಬೇಕಂದ್ರೆ, ದಿಸ್ ಈಸ್ ನಾಟ್ ಅ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ, ಐ ಡಿಡೆಂಟ್ ಫೆಲ್ಟ್ ಇಟ್ ಲೈಕ್ ಇನ್ ಅ ಪ್ರೊಫೆಷ್ನಲ್ ಇಂಟರ್ವ್ಯೂ. ಟು ಬಿ ಫ್ರ್ಯಾಂಕ್, ದಟ್ಸ್ ಟ್ರೂ. ನನಗೆ ಅನಿಸಿಲ್ಲ. ಎದಕ್ಕಂದರೆ ನಾನು ಅಟೆಂಡ್ ಮಾಡಿದ್ದೀನಿ ಆಗಲೇ ಇಂಟರ್ವ್ಯೂಸ್ ಕೆಲವೊಂದು. ಥಿಂಕ್ ದೇ ಆರ್ ಟು ಪ್ರೊಫೆಷ್ನಲ್ಸ್. ಲೈಕ್ 30 to 40 ಮಿನಿಟ್ಸ್ ಇರ್ತಿದ್ವು ಇಂಟರ್ವ್ಯೂಸು. ಥಿಂಕ್ ಅರೌಂಡ್ 5 to 6 ಮಿನಿಟ್ಸ್ ಅವರು ಜಸ್ಟ್ ಇಂಟರ್ವ್ಯೂ ಕ್ವಶನ್ಸಲ್ಲಿ ನಾನು CV ನೋಡಿದ್ರು. CV ನೋಡಿ ದ ಬೇಸಿಕ್ ಕ್ವಶನ್ಸ್ ಲೈಕ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಸ್, ಒಂದು ಕ್ವಶನ್ ನಾರ್ಮಲ್. ಆಮೇಲೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ, ನಾರ್ಮಲ್. ನೀವು ಏನೇನು ಮಾಡ್ತಿದ್ರಿ ಗ್ಯಾಪ್ ಇಯರ್ಸಲ್ಲಿ, ನಾರ್ಮಲ್. ದೆನ್ ಗ್ರ್ಯಾಜುಯೇಷನ್ ಬಗ್ಗೆ ನಾರ್ಮಲ್. ದಟ್ಸ್ ಇಟ್. ದೇರ್ ಈಸ್ ನಥಿಂಗ್ ಮೋರ್ ದನ್ ದ್ಯಾಟ್. ಥಿಂಕ್ ಅವ್ರು ಏನಂದರೆ ಭಾಳ ಇನ್ವೆಸ್ಟ್ ನನ್ನ ಟೈಮು ರಿಲೇಟೆಡ್ ಟು ಮೈ ಸೆಲ್ಫ್, ಎಸ್ಪೆಷಲಿ ವಾಟ್ ಐ ಪ್ರಿಪೇರ್ಡ್ ಇನ್ ದ ಪಾಸ್ಟ್, ಅದ್ರ ಬಗ್ಗೆನೇ ಕೇಳ್ತಾಯಿದ್ರು. ಥಿಂಕ್ ದಟ್ ಎಕ್ಸೈಟ್ಸ್ ದೆಮ್ ಆಲ್ಸೋ ಅ ಲಾಟ್. ಅಲ್ಲಿ ಪ್ಯಾನಲಲ್ಲಿ ಇಬ್ಬರಿದ್ದರು ಮೇಡಮು, ಇಬ್ಬರು ಜೆಂಟ್ಸ್ ಇದ್ದರು. ಥಿಂಕ್ ಒಬ್ಬರು ಭಾಳ ಓಲ್ಡ್ ಇದ್ದರು. ಅವರಷ್ಟೇ ನನಗೆ ಒಂದು ಕ್ವಶನ್ಸ್ ಕೇಳಿದರು. ಜಸ್ಟ್ ಒಂದು ಎಸ್ಸೆ ರಿಟರ್ನ್ ಮಾಡಿದ್ದೆ ನಾನು ಡಿಸ್ಟ್ರಿಕ್ಟ್ ಪ್ರೈಸಲ್ಲಿ 1 ಆಗಿದ್ದು. ಜಸ್ಟ್ ಅದ್ರ ಬಗ್ಗೆ ಒಂದು ಕ್ವಶನ್ ಕೇಳಿದ್ರು ಅಷ್ಟೇ. ಅದಾದಮೇಲೆ ಮಿಡ್ಲಿದ್ದು ಸರ್, ನಿಮಗೆಲ್ಲ ಜಾಬ್ ಕೊಡ್ತೀವಿ, ಎಲ್ಲಾದರೂ ಪೋಸ್ಟಿಂಗ್ ಆಗ್ತೀವಿ, ಇಟ್ಸ್ ಓಕೆನಾ ಅಂತ ಕೇಳಿದರು. ಓಕೆ ಸರ್, ಐ ಆಮ್ ರೆಡಿ ಫಾರ್ ದ್ಯಾಟ್ ಅಂತಂದೆ. ಸೈಡ್ ಇದ್ದಿದ್ದು ಮೇಡಮು ಜಸ್ಟ್ ನಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್, ನಾನು ಕೆಲವೊಂದು ಎಕ್ಸಾಮ್ಸ್ ಬರೆದಿದ್ದೀನಿ, ಆ ಎಕ್ಸಾಮ್ಸ್ ಬಗ್ಗೆ ಅವರು ಆ್ಯಕ್ಚುಲಿ ಅವ್ರಿಗೆ ಡೀಟೇಲ್ಡಾಗಿ ಕೇಳಾಕತ್ತಿದ್ರು ನನಗೆ. ಲೈಕ್ ವಾಟ್ ಯು ಹ್ಯಾವ್ ಡನ್, ಎಲ್ಲೆಲ್ಲಿ ಹೋಗಿದ್ರಿ, ಏನೇನಿಲ್ಲ. ಜಸ್ಟ್ ದೇ ಟೇಕನ್ ಅ ಇನ್ಫಾರ್ಮೇಷನ್ ಫ್ರಮ್ ಮಿ ಅಷ್ಟೇ. ಏನು ಕ್ವಶನ್ಸ್ ಇಲ್ಲ, ಕ್ರಾಸ್ ಕ್ವಶನ್ಸ್ ಇಲ್ಲ, ನಥಿಂಗ್. ಆ್ಯಂಡ್ ನೋ ಬ್ಯಾಂಕಿಂಗ್ ಅವೇರ್ನೆಸ್ ಕ್ವಶನ್ಸ್ ಅಟ್ ಆಲ್. ಒಂದು ಕ್ವಶನ್ಸ್ ಇಲ್ಲ. ಸೊ ದ್ಯಾಟ್ಸ್ ಇಟ್ ಮೈ ಇಂಟರ್ವ್ಯೂ. ಫೈನಲಿ ಅವರು ಇಷ್ಟೇ ಕೇಳಿದರು, ನಾವು ಪೋಸ್ಟ್ ಎಲ್ಲಿಯಾದರೂ ಕೊಡ್ತೀವಿ, ಸೇಲ್ಸ್ ಇರ್ತವೆ, ಟಾರ್ಗೆಟ್ ಇರ್ತವೆ, ನೀವು ವರ್ಕ್ ಮಾಡ್ತೀರಾ ಅಂತಂದೇಳಿ. ಎಸ್ ಸರ್, ಐ ಆಮ್ ಆಲ್ವೇಸ್ ರೆಡಿ ಫಾರ್ ದ್ಯಾಟ್ ಅಂತಂದೆ.
ಸೊ ಥ್ಯಾಂಕ್ ಯು ಕ್ಯಾನ್ ಗೋ ನಾವು ಅಂದರು. ದಟ್ಸ್ ಇಟ್. ಲಿಟ್ರಲಿ ಹೇಳ್ಬೇಕಂದ್ರೆ ನನಗೆ ಅವರು ಥ್ಯಾಂಕ್ ಯು ಅಂದಾಗ ಇಷ್ಟೇನಾ ಅಂತ ಅನಿಸಿತ್ತು. ಹೇಗೆ ಎದ್ದು ಬರ್ಬೇಕಂತಂದು ಗೊತ್ತಾಗಿದ್ದಿಲ್ಲ ನನಗೆ. ದಟ್ಸ್ ಅ ಟ್ರೂ. ಆ್ಯಕ್ಚುಲಿ ನಾನು ಹೊರಗಡೆ ಬರುವಾಗ ಲಿಟ್ರಲಿ ಸ್ಮೈಲ್ ಮಾಡ್ಕೊತಾ ಬಂದಿದ್ದೀನಿ. ಯಾಕಂದರೆ ಏನು ಇಂಟರ್ವ್ಯೂ, ಯಾಕಂದರೆ ನಾನು ಪಾಸ್ಟ್ ಇಂಟರ್ವ್ಯೂ ಕೆಲವೊಂದು ಅಟೆಂಡ್ ಮಾಡಿರೋ ಕಾರಣ ಅಲ್ಲಿ ಹೊರಗಡೆ ಬರುವಾಗ ನಾನು ಫುಲ್ಲು ಹೇಗಂದರೆ ನನಗೆ ಫಸ್ಟ್ ಕ್ವೆಶನ್ಸ್ ಏನು ಕೇಳಿದ್ರು ಅಂತ ನೆನಪೇ ಇರ್ತಿದ್ದಿಲ್ಲ. ಆ ಟೈಪೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ಇದು ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಟ್ಸ್ ಅ ಇಂಡೈರೆಕ್ಟ್ ವೇ ಆಫ್ ವೆರಿಫೈಯಿಂಗ್ ಯುವರ್ ಡಾಕ್ಯುಮೆಂಟ್ಸ್ ಅನಿಸುತ್ತೆ ಇಂಟರ್ವ್ಯೂಕ್ಕಿಂತ. ಜಸ್ಟ್ ಇಂಟರ್ವ್ಯೂ ಏನಂದರೆ ಜಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರನೇ ಕರೆದಿದ್ರು ಅನಿಸುತ್ತೆ ಅವರು. ಅಲ್ಲಿದ್ದರು ಇನ್ನೊಬ್ಬ ಸ್ಟಾಫ್ ಮೆಂಬರ್ಸ್ ಏನೋ ಹೇಳಿದ್ರು ನನಗೆ, ಇವತ್ತು ಜನರಲ್ EWS ಏನು ಇಂಟರ್ವ್ಯೂ ಇದೆ, ನಿನ್ನೆ ನಿನ್ನೆ SC ST OBC ಎಲ್ಲ ಆಗಿದೆ ಅಂತಂದು ಹೇಳಿದರು. ಸೊ ಓಕೆ ಅಂದ್ಕೊಂಡೆ ನಾನು. ಜನರಲ್ EWS ನಾನು ಅಲ್ಲಿ ಎಲ್ಲ ಚೆಕ್ ಮಾಡಿದೆ, ಅವರು 68 ಮೆಂಬರ್ಸ್ ಬಂದಿದ್ದಾರೆ ಅಂತ ಗೊತ್ತಾಯ್ತು ನನಗೆ. ಐ ಥಿಂಕ್ ಸೀಟ್ಸ್ ಏನೋ 38 ಇರಬೇಕು. ಈವನ್ ಇಟ್ ಈಸ್ 1:2 ಅಲ್ಲ, 76 ಆದರೆ 1:2 ಆಗುತ್ತೆ. ಬ್ರೋ ನಾನು ಅದಕ್ಕೆ ಇವರು 1:2 ಕರೆದಿಲ್ವಾ, ಹೇಗೆ ಇದು ಅಂತಂದೇಳಿ ಐ ಥಿಂಕ್ ಅದೇ ಗೊತ್ತಾಗಲಿಲ್ಲ. ಅದನ್ನೆಲ್ಲ ಅನಲೈಸ್ ಮಾಡಿದಾಗ ನೋಡಿದರೆ ಐ ಥಿಂಕ್ ಅವರು ಎಲ್ಲರನ್ನೂ ಸೆಲೆಕ್ಟ್ ಮಾಡ್ತಾರೆ ಅನಿಸುತ್ತೆ. ಉಳಿದವ್ರನ್ನ ಸ್ವಲ್ಪ ಯಾರು ಡಾಕ್ಯುಮೆಂಟು ರಿಜೆಕ್ಟ್ ಆಗಿರ್ತಾವೆ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಸ್ವಲ್ಪ ಜನನ ಹೋಲ್ಡ್ಗೆ ಇಡ್ತಾರೆ ಅನಿಸುತ್ತೆ, ಅಂದರೆ ವೇಟಿಂಗ್ ಲಿಸ್ಟಲ್ಲಿ ಕೊಡ್ತಾರೆ ಅನಿಸುತ್ತೆ. ಐ ಥಿಂಕ್ ಒಂದು 2 to 3 ಮೆಂಬರ್ಸ್ದು ಡೊಮೈಸಲ್ ಸರ್ಟಿಫಿಕೇಟ್ ಇದ್ದಿದ್ದಿಲ್ಲ ಅಲ್ಲಿ. ಇವನ್ ಅವ್ರ ಲ್ಯಾಂಗ್ವೇಜ್ ಕೂಡ ಇದ್ದಿದ್ದಿಲ್ಲ 10th and 12th ಪ್ರಾಬ್ಲಮ್ ಆಗಿತ್ತು. ಸೊ ನನ್ನ ಇಂಟರ್ವ್ಯೂವು ಆ್ಯಕ್ಚುಲಿ ಭಾಳ ಲೇಟಾಗಿ ಮುಗಬೇಕಿತ್ತು, ಬಟ್ ಭಾಳ ಜಲ್ದಿನೇ ಮುಗೀತು. ಬಿಕಾಸ್ ನಾನು ಬೇಗ ಹೋಗ್ಬಿಟ್ಟೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ. ಸೊ ಥ್ಯಾಂಕ್ ಫಾರ್ ದಟ್ ಸ್ಟಾಫ್ ಆ್ಯಂಡ್ ದ್ಯಾಟ್ಸ್ ಇಟ್. ಇಂಟರ್ವ್ಯೂ 12:30 ಮುಗೀತು, ಕಲಾಸ್, ದ್ಯಾಟ್ಸ್ ಇಟ್, ಮುಗೀತು ಇಂಟರ್ವ್ಯೂ. ದಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಐ ಕ್ಯಾನ್ ಸೇ, ಬಟ್ ಇಟ್ಸ್ ನಾಟ್ ಅ ಪ್ರೊಫೆಷ್ನಲ್ ಇಂಟರ್ವ್ಯೂ ಟು ಬಿ ಫೇರ್ ಎನಫ್. ಸೊ ದ್ಯಾಟ್ಸ್ ಇಟ್. ಸೊ ನೋಡೋಣ ಹೇಗೆ ರಿಸಲ್ಟ್ ಏನಾದ್ರು ಬರುತ್ತೆ ಅಂತಂದೇಳಿ. ಆ್ಯಂಡ್ ಐ ಥಿಂಕ್ ಮೈ ಅಟೆಂಪ್ಟ್ಸ್ ಆರ್ ಲೈಕ್ ಅರೌಂಡ್ 160+ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ, ಗೊತ್ತಾಗೋದಿಲ್ಲ ಏನಾಗುತ್ತೆ ಅಂತಂದೇಳಿ. ಸೊ ಸೈನಿಂಗ್ ಆಫ್, ಕಾಂಪಿಟೇಟಿವ್ ಗಾಯ್. ಥ್ಯಾಂಕ್ ಯು ವೆರಿ ಮಚ್.